ಇರ್ತೀರಲ್ಲ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ PPT ನಲ್ಲಿ ಅಂದ್ರೆ ನಾನು ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ಕ್ಲಾಸ್ ಇಂದ ಅವತ್ತೇನ್ ಪಾಠ ಮಾಡ್ತೀನಿ ಅದನ್ನ PPT ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫೈನ್. ಈಗ ನಾನು ಹೇಳಿದ ಹಾಗೆ ಮೊದಲು ಆಯುರ್ವೇದ ತಿಳ್ಕೊಳಕ್ಕಿಂತಾನು ಮುಂಚೆ ನೀವು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಹೌದಲ್ವಾ? ಆರೋಗ್ಯ ಬೇಕು, ಅದಕ್ಕೆ ಆಯುರ್ವೇದ ಯೋಗ ಮಾಡ್ತೀನಿ. ಸರಿ, ಆರೋಗ್ಯ ಅಂದ್ರೆ ಏನು? ಏನಕ್ಕೆ ಬೇಕು ಆರೋಗ್ಯ? ಆರೋಗ್ಯದ ಮೂಲ ವ್ಯಾಖ್ಯೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಹೆಲ್ತ್ ಅಕಾರ್ಡಿಂಗ್ ಟು ಆಯುರ್ವೇದ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಹೆಲ್ತ್ ನ ಯಾರು ಡಿಫೈನ್ ಮಾಡಿದ್ದಾರೆ? ಹೂ ಹ್ಯಾಸ್ ಡಿಫೈನ್ಡ್ ಹೆಲ್ತ್? ಇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಬೈ WHO. WHO ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದು ಮಾಡರ್ನ್ ಟರ್ಮ್ಸ್ ಅಲ್ಲಿ ಹೆಲ್ತ್ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನು ಅಂತ ಒಂದ್ 4-5 ಗೈಡ್ ಲೈನ್ಸ್ ಕೊಟ್ಟಿದೆ. ಸ್ಟಾರ್ಟಿಂಗ್ ಅವ್ರು ಹೇಳಿದ್ರು ಆಬ್ಸೆನ್ಸ್ ಆಫ್ ಡಿಸೀಸ್, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅಂತ ಹೇಳಿದ್ರು. ಒಂದಷ್ಟು ಹೆಲ್ತ್ ಗಳು ಸೇರಿಸ್ಕೊಂಡು ಹೇಳಿದ್ರು. WHO had defined health as absence of disease. It's not only absence of disease, but physical health, mental health. They had told like that. Then in coming years, they just added the spiritual health and the social health also. ಮುಂದಿನ ವರ್ಷಗಳಲ್ಲಿ ಏನ್ ಮಾಡಿದ್ರು, ದೇಹ ರೋಗರಹಿತವಾಗಿದ್ರೆ ಸಾಲದು, ಅದು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು, ಮಾನಸಿಕವಾಗಿ ದೃಢವಾಗಿರ್ಬೇಕು, ಆಮೇಲೆ ಸಾಮಾಜಿಕವಾಗೂ ನಾವು ಆಕ್ಟಿವ್ ಆಗಿರ್ಬೇಕು, ಸ್ಪಿರಿಚುವಲ್ ಆಗಿ ಸಹಿತ ಆರೋಗ್ಯವಾಗಿರ್ಬೇಕು. ನೋಡಿದ್ರೆ ಕೊನೆಗೆ ಬಂದ್ರು ಇಂಡಿಯನ್ ವೇಗೆ. ವೈದಾಂತಿಕವಾಗಿ ಸೈದ್ಧಾಂತಿಕವಾಗಿ ಹೇಳೋದಾದ್ರೆ ನಮ್ಮಲ್ಲೆಲ್ಲ ಇದು ಮೊದಲೇ ಹೇಳ್ಬಿಡ್ತಾರಲ್ಲ, ನಮ್ಗೆ ಗೊತ್ತು. ಈಗ ನಾವು ಹೊರಗೆಲ್ಲೂ ಹೋಗದೆ ಬರೀ ಮನೆಯೊಳಗೆ ಕೂತ್ಕೊಂಡಿದ್ರೆ that is also not health. If you sit only in the house, in between the four walls. See, nowadays corona, we are sitting but we are active through virtual conversation, is it not? ಸೊ ಆರೋಗ್ಯವಾಗಿರುವುದು ಅಂದ್ರೆ ರೋಗದಿಂದ ಮುಕ್ತಿ ಹೊಂದಿರೋದು ಮಾತ್ರ ಅಲ್ಲ, ಮಾನಸಿಕವಾಗಿ ಸದೃಢವಾಗಿರ್ಬೇಕು, ದೈಹಿಕವಾಗಿ ಸದೃಢವಾಗಿರ್ಬೇಕು, ಸಾಮಾಜಿಕವಾಗಿ ಸದೃಢವಾಗಿರ್ಬೇಕು, ಹಾಗೆ ಸ್ಪಿರಿಚುವಲ್ ಆಗಿ ನಾವು ಆಧ್ಯಾತ್ಮಿಕವಾಗಿ ಕೂಡ ಸದೃಢವಾಗಿರ್ಬೇಕು. ಈ ಎಲ್ಲ 4 ಅಂಶಗಳು ಇದ್ದರೆ ಮಾತ್ರ ಆರೋಗ್ಯ. ಇಫ್ one has to be called healthy, he should be free from the diseases, both physical and mental. He should be physically fit, mentally strong, spiritually he should have some sort of health, then socially also he should be very good. Then only he is called a healthy person. ಬರೀ ದೇಹ ಚೆನ್ನಾಗಿದ್ಬಿಟ್ರೆ ಅದನ್ನ ಹೆಲ್ತ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಮನುಷ್ಯನ ಸರ್ವಾಂಗೀಣ ಆರೋಗ್ಯದ ದೃಷ್ಟಿಕೋನ ಹೀಗಿದೆ WHO ಪ್ರಕಾರ. ಸರಿ, WHO ಪ್ರಕಾರ ಹೀಗಿದೆ. ಸೊ ಆಯುರ್ವೇದದ ಪ್ರಕಾರ ಹೇಗಿದೆ? ಆಯುರ್ವೇದ ಇನ್ನು ಅದ್ಭುತವಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸಮಧಾತು ಸಮಾಗ್ನಿಶ್ಚ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನಃ ಶರೀರ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಹೇಳ್ಬಿಟ್ಟು ಸೂತ್ರ ಕೋಡಿಫೈಡ್ ಫಾರ್ಮ್ ಅಲ್ಲಿ ಬಿಟ್ಬಿಡಿದಾರೆ. ಇದನ್ನ ನಾವು ಹೇಗ್ ಬೇಕಾದ್ರೂ ಡಿಕೋಡ್ ಮಾಡ್ಕೋಬಹುದು. ಇದನ್ನ ಡಿಕೋಡ್ ಮಾಡಿದ್ರೆ ಏನ್ ಸಿಗುತ್ತೆ ಗೊತ್ತಾ? WHO ಏನ್ ಹೇಳಿತ್ತೋ ಅದೇ ಸಿಗುತ್ತೆ. ಇದು ಹೇಳಿರೋದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ. ಸೊ ಸಮದೋಷ ನಿಮ್ಗೆಲ್ಲ ಗೊತ್ತಿದೆ, 3 ದೋಷಗಳಿದೆ ದೇಹದಲ್ಲಿ, ವಾತ ಪಿತ್ತ ಕಫ. ಈ 3 ದೋಷಗಳು ಸಮಸ್ಥಿತಿಯಲ್ಲಿ ಇರ್ಬೇಕು. ಸಮಧಾತು, ಧಾತುಗಳು ಹೇಳಿದೀನಿ, ಸಪ್ತ ಧಾತುಗಳು, ಅದು ಕೂಡ ಸಮಸ್ಥಿತಿಯಲ್ಲಿ ಇರ್ಬೇಕು. ತ್ರಿಮಲಗಳು ನಾರ್ಮಲ್ ಸೀನಲ್ಲಿ ಇರ್ಬೇಕು. ಅಂದ್ರೆ ಮೋಷನ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಮೋಷನ್ ಆಗ್ಬೇಕು, ದಿನದಲ್ಲಿ ಯೂರಿನೇಷನ್ ಎಷ್ಟು ಸತಿ ಆಗ್ಬೇಕು ಅಷ್ಟಾಗ್ಬೇಕು, ನೀವು ಬೆವರ್ಬೇಕು. ಇದೆಲ್ಲ ಆದಾಗ ಮಲಗಳು ನಾರ್ಮಲ್ ಆಗಿರುತ್ತೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ, ಇವೆಲ್ಲ ಧಾತು ದೋಷ ಮಲಗಳ ಕ್ರಿಯೆಗಳು ಸರಿಯಾಗಿ ನಡಿಬೇಕು ದೇಹದಲ್ಲಿ. ಇದು ಏನ್ ಕವರ್ ಆಯ್ತು? ಸಿ, ದೇ ಹ್ಯಾವ್ ಟೋಲ್ಡ್ ಯು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. The doshas, dhatus, malas and their condition in the body or the work in the body should be normal. Then they have told sama agni. What is agni? Agni is a digestive fire. It's not only digestive fire. There are many 13 types of fire in the body. I'll tell you later. All these fire aspects in the body should be in normalcy. Then only this covers the physical aspect, is it not?
The body will be fit if the doshas, dhatus, malas are good and the Agni is good, then only the physical body will be fit. Fine. ಈಗ ದೋಷಗಳು, ಧಾತುಗಳು, ಮಲಗಳು ನಾರ್ಮಲ್ ಆಗಿರ್ಬೇಕು. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಏನಿದೆ ಅಗ್ನಿ, 13 ತರದ ಅಗ್ನಿಗಳಿದೆ ದೇಹದಲ್ಲಿ. ಒಂದು ಜಾಠರ ಅಗ್ನಿ, ಅದು ತುಂಬಾ ಇಂಪಾರ್ಟೆಂಟ್. ಹೇಗೆ ಗೊತ್ತಾ, ಅಗ್ನಿ ದೇವನೇ ನಮ್ಮೊಳಗಿದಾನೆ. ನಾವ್ ಹೇಳ್ತೀವಲ್ಲ, ಅಹಂ ಹಿ ವೈಶ್ವಾನರೋ ಭೂತ್ವ ಅಂತ ಭಗವದ್ಗೀತೆ ಶ್ಲೋಕ. ಇದ್ರಲ್ಲಿ ಏನ್ ಹೇಳಿದ್ದಾರೆ, ನಾನೇ ದೇವ್ರು ಹೇಳುದು, ನಾನು ವೈಶ್ವಾನರನಾಗಿ ಪ್ರತಿಯೊಂದು ಪ್ರಾಣಿಯಲ್ಲೂ ಇದ್ದೇನೆ. ವೈಶ್ವಾನರ ಅಂದ್ರೆ ಯಾರು? ಅಗ್ನಿ. ಅಗ್ನಿ ಎಲ್ಲಾ ಪ್ರಾಣಿಗಳಲ್ಲೂ ಇರುತ್ತೆ. ತಿಂದಿದ್ದನ್ನ ಪಚನ ಮಾಡೋದು ಏನು? ಈಗ ಕುಕ್ಕರ್ ಇಡ್ತೀರಾ ಒಲೆ ಮೇಲೆ, ಅದು ಅನ್ನ ಆಗ್ಬೇಕು ಅಂದ್ರೆ ಏನ್ ಬೇಕು? ಅಗ್ನಿ ಬೇಕೇ ಬೇಕು. ಬೆಂಕಿ ಇಲ್ಲದೆ ಯಾರಾದ್ರೂ ಅಡಿಗೆ ಮಾಡಕ್ಕಾಗತ್ತಾ? ಅದೆಲ್ಲ ನೀರಗ್ನಿ ಆಹಾರ ಆಗ್ಬಿಡುತ್ತೆ. ಆದ್ರೆ ಈಗ ಅಕ್ಕಿನ ಹಾಗೆ ತಿನ್ನಕ್ಕಾಗತ್ತಾ? ತಿನ್ನಕ್ಕಾಗಲ್ಲ. ಸೊ ಅದಕ್ಕೆ ಅಗ್ನಿ ಬೇಕು. ಏನನ್ನ ಪಚನೆ ಮಾಡ್ಬೇಕಾದ್ರೂ ಅಗ್ನಿ ತುಂಬಾ ಇಂಪಾರ್ಟೆಂಟ್. ಅಗ್ನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. To boil your rice, you need fire. To cook your vegetables, you need fire. Similarly, to digest your food inside the body, you also need fire. That is called the digestive fire. So, ಪಾಚಕಾಗ್ನಿ ಅಥವಾ ಜಠರಾಗ್ನಿ ತುಂಬಾ ಮೇನ್ ಅಗ್ನಿ, ದಟ್ ಇಸ್ ಒನ್. ಅದ್ರ ಜೊತೆಗೆ ಸಪ್ತ ಧಾತ್ವಾಗ್ನಿಗಳಿದೆ. ಹೇಳ್ದಂಗೆ ರಸ, ರಕ್ತ, ಮಾಂಸ, ಮೇಧ ಅದೆಲ್ಲ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಫಸ್ಟ್ ಆಹಾರ ರಸ ಫಾರ್ಮ್ ಆಗುತ್ತೆ, ಅದರಿಂದ ರಸಧಾತು ಪಾಕ, ರಸ ಅಗ್ನಿಯಿಂದ ಅದು ಪಚನ ಆಗಿ ರಸಧಾತು ಆಗುತ್ತೆ. ರಸಧಾತು ರಕ್ತಧಾತ್ವಾಗ್ನಿಯಿಂದ ರಕ್ತಧಾತು ಆಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಲ್ವಾ? ಈಗ ಅಬ್ಸರ್ವ್ ಮಾಡಿದ ಫುಡ್ ಹೇಗೆ ನ್ಯೂಟ್ರಿಷನ್ ಆಗುತ್ತೆ? ಬಾಡಿ ಒಳಗೆ ಹೋಗ್ಬಿಟ್ಟು ಸುಮ್ನೆ ಅಬ್ಸರ್ವ್ ಆಗ್ಬಿಡಕ್ಕಾಗಲ್ಲ. ಅಲ್ಲಿ ಏನೋ ಒಂದು ಸಟಲ್ ಚೇಂಜ್ ಆಗ್ಬೇಕಾಗಿರುತ್ತೆ. ಅದರಲ್ಲಿ ಸೆಲ್ಯುಲರ್ ಲೆವೆಲ್ ಅಲ್ಲಿ ಸಹಿತ ಒಂದು ಫಾರ್ಮ್ ಆಫ್ ಫೈರ್ ಇರುತ್ತೆ. ಅದು ಈ ನ್ಯೂಟ್ರಿಯೆಂಟ್ಸ್ ನ ತಗೊಂಡು ಇಟ್ ಟ್ರಾನ್ಸ್ಫಾರ್ಮ್ಸ್ ಇಂಟು ರಿಕ್ವೈರ್ಡ್ ಎಲಿಮೆಂಟ್ಸ್. ಸೊ ರಸಧಾತ್ವಾಗ್ನಿ, ರಕ್ತಧಾತ್ವಾಗ್ನಿ, ಹಾಗೆ ಮಾಂಸ, ಮೇಧ ಎಲ್ಲ ಆಗ್ತಾ ಆಗ್ತಾ ಆ ಧಾತುಗಳಾಗ್ತಾ ಹೋಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಕೊನೆಯಲ್ಲಿ ಶುಕ್ರಧಾತ್ವಾಗ್ನಿಯಿಂದ ಶುಕ್ರಧಾತು ಆಗುತ್ತೆ. ಸೊ ಸಪ್ತ ಧಾತ್ವಾಗ್ನಿಗಳಾಯ್ತು. ಆಮೇಲೆ ಪಂಚಭೂತಾಗ್ನಿಗಳಿದೆ. ಭೂತಾಗ್ನಿ ಅಂದ್ರೆ ನಮ್ಗೆಲ್ಲ ಗೊತ್ತು, ಪಂಚಮಹಾಭೂತ. ಈ ಭೂತಗಳಿಗೂ ಭೂತಾಗ್ನಿ ಅಂತ ಇದೆ. ಇದೆಲ್ಲ ಏನ್ ಗೊತ್ತಾ, ಸೆಲ್ಯುಲರ್ ಲೆವೆಲ್ ಅಲ್ಲಿ ದೇರ್ ಈಸ್ ಮೆಟಬಾಲಿಸಮ್ ಅಂತ ಹೇಳ್ಬೋದು. ಓಕೆ, ಬಿಲ್ಡಿಂಗ್ ಅಪ್ ಅನಬಾಲಿಸಮ್, ಕೆಟಬಾಲಿಸಮ್ ಅಂತ ಹೇಳ್ತೀವಲ್ಲ, ಮೆಟಬಾಲಿಸಮ್ ಎರಡೂ ಸೇರಿಸಿ. ಅನಬಾಲಿಸಮ್ ಅಂದ್ರೆ ಬಿಲ್ಡಿಂಗ್ ಅಪ್ ಆಫ್ ಎನರ್ಜಿ, ಕೆಟಬಾಲಿಸಮ್ ಅಂದ್ರೆ ವಿ ಯುಟಿಲೈಸ್ ದ ಎನರ್ಜಿ, ಬ್ರೇಕ್ ಡೌನ್. ಸೊ ಅನಬಾಲಿಸಮ್, ಮೆಟಬಾಲಿಸಮ್ ಎರಡೂ ಆಗ್ತಾ ಇರುತ್ತೆ ದೇಹದಲ್ಲಿ. ಇಲ್ಲಿ ಎನರ್ಜಿ ಬಿಲ್ಡ್ ಆಗ್ತಾ ಇರುತ್ತೆ, ಅಲ್ಲಿ ಎನರ್ಜಿ ಖರ್ಚಾಗ್ತಾ ಇರುತ್ತೆ. ಸೊ ಎರಡರದ್ದು ಕಾಂಬಿನೇಷನ್ ಅಥವಾ ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬರೀ ಅನಬಾಲಿಸಮೇ ಬಿಲ್ಡ್ ಆಗೋಗಿ ತುಂಬಾ ಎನರ್ಜಿ ಸ್ಟೋರ್ ಆಗ್ಬಿಟ್ರೆ ವಿ ಬಿಕಮ್ ಒಬೀಸ್. ಅದೇ ತರ ತುಂಬಾ ಕೆಟಬಾಲಿಸಮ್ ಆಗ್ತಾ ಹೋದ್ರೆ ದೇಹ ಶಕ್ತಿ ಕಳ್ಕೊಳ್ಳುತ್ತೆ, ನಾವು ದುರ್ಬಲರಾಗ್ತಾ ಹೋಗ್ತೀವಿ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಇರಬೇಕು, ಅವಾಗಲೇ ಫಿಸಿಕಲ್ ಹೆಲ್ತ್ ಸಾಧ್ಯ. So if there is balance between catabolism and anabolism, the metabolism, if it is proper, then only the physical health can be attained. Fine. Next is, so we completed physical aspect of the heading of health. Samadosha, samadhatu, samadosha, samamala, then samagni. All these four are contained in the physical aspect. Next we move on to prasanna atma. See, this came the ಆತ್ಮಜ್ಞಾನ ಯಾವಾಗ ಸಿಗುತ್ತೆ ನಮ್ಗೆ? ಆತ್ಮಜ್ಞಾನ ವೇದಾಂತದಲ್ಲಿ ಸಿಗುತ್ತೆ, ಹೌದಾ? ಸೊ ಆತ್ಮಜ್ಞಾನ ಅಂದ್ರೆ ಎಲ್ಲಾ ಮನೆ ಮಠ ಬಿಟ್ಬಿಟ್ಟು ಸನ್ಯಾಸಿ ಆಗ್ಬಿಟ್ಟು ಮೂಗಿಡ್ಕೊಂಡು ಕೂತ್ಕೋಬೇಕು ಅನ್ನೋದಲ್ಲ. ಆತ್ಮಜ್ಞಾನ ಅಂದ್ರೆ ಒಂದು ಸಣ್ಣ ಲಾಂಗಿಂಗ್ ಎಲ್ರಿಗೂ ಇರುತ್ತೆ. ನಾನು ಯಾರು? ಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಆ ನಿರ್ವಾಣ ಷಟ್ಕಮಲ್ಲಿ? ಶಿವೋಹಂ ಶಿವೋಹಂ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹೇಳಿದ್ದಾರೆ, ನಾನು ಯಾವುದೇ ಫಿಸಿಕಲ್ ಸೆನ್ಸ್ ಅಲ್ಲ, ನಾನು ಯಾವುದೇ ಮೆಂಟಲ್ ಇದಲ್ಲ, ನಾನು ಏನು ಅಲ್ಲ, ನಾನು ಶಿವಂ, ನಾನು ದೇವ್ರು, ನಾನು ಒಳಗೆ ಏನಿದ್ದೀನಿ ಅದು ನಿರಾಕಾರ ರೂಪ, ಇದೆಲ್ಲ ನಮ್ದು, ಆದ್ರೆ ಇದು ನಾನಲ್ಲ. ಫಿಸಿಕಲ್ ಬಾಡಿ ನಮ್ದು, ಮೆಂಟಲ್ ಆಸ್ಪೆಕ್ಟ್ ನಮ್ದು, ಆದ್ರೆ ಇದು ಯಾವುದು ನಾನಲ್ಲ, ನಾನು ಅನ್ನೋದೇ ಬೇರೆ ಇದೆ ಅಂತ ನಿರ್ವಾಣ ಷಟ್ಕಮಲ್ಲಿ ಫುಲ್ಲು ಹೇಳಿದಾರಲ್ವಾ. ಕೇಳಿರ್ತೀರಾ ನೀವೆಲ್ಲ ನಿರ್ವಾಣ ಷಟ್ಕಮ್. ನಿಮ್ಗೆ ಯೋಗ ಫಿಲಾಸಫಿನಲ್ಲಿ ಆದಿಶಂಕರಾಚಾರ್ಯದು ಬುಕ್ಸ್ ಎಲ್ಲ ಬರುತ್ತೆ. ಅದ್ರಲ್ಲಿ ಇದೆಲ್ಲ ನೀವು ಕಲಿಯೋದಿಲ್ಲ, ಬಟ್ ತಿಳ್ಕೊತೀರಾ. ನಿಮಗೆಲ್ಲ ಇಂಟ್ರೆಸ್ಟ್ ಇದ್ರೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ನಿರ್ವಾಣ ಷಟ್ಕಮ್ ಹಾಕೊಂಡು ಕೇಳಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ
ಅದರಿಂದ ಎಲ್ಲ ಏನಾಗತ್ತೆ ಅಂದ್ರೆ ನಮಗೆ ಆತ್ಮಜ್ಞಾನ ಬರುತ್ತೆ. ಆತ್ಮಜ್ಞಾನ ಬಂದಾಗ ಏನಾಗತ್ತೆ, ನಮ್ಮ ಆಧ್ಯಾತ್ಮಿಕ ಚಿಂತನೆ ಏನಿದೆ, ಆಧ್ಯಾತ್ಮಿಕ ಬೆಳವಣಿಗೆ ಏನಿದೆ, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ದಿಸ್ ಕವರ್ಸ್ ದ what to say spiritual aspect of health. Okay, knowing about our atma or knowing about our awareness is called the spiritual health. Spiritual health does not mean that you should leave everything behind and you should go to a forest and you should sit for tapas. No, it's not like that. Knowing one's own nature is what is spirituality. Okay, next one is indriya manaha. Indriya are the perception faculty in our body. ಇಂದ್ರಿಯಗಳು ಅಂದ್ರೆ ನಮಗೆ ಹೊರ ಜಗತ್ತಿನ ಜ್ಞಾನ ಯಾವ್ದ್ರಿಂದ ಆಗುತ್ತೆ, ನೀವೇ ಹೇಳಿ. ಈಗ ನಿಮಗೆ ಪಂಚ ಜ್ಞಾನೇಂದ್ರಿಯಗಳನ್ನ ಒಂದಷ್ಟು ದಿವಸ ಸ್ಟಾಪ್ ಮಾಡ್ಬೋದು ಅಂದ್ರೆ ಅದೇನೋ ವರ್ಕ್ ಮಾಡಲ್ಲ. ನಿಮಗ್ ಕಣ್ ಕಾಣಿಸಲ್ಲ, ನಿಮಗ್ ವಾಸನೆ ಗೊತ್ತಾಗಲ್ಲ, ನಿಮಗ್ ಟೇಸ್ಟ್ ಗೊತ್ತಾಗಲ್ಲ, ನಿಮಗ್ ಕಿವಿ ಕೇಳಿಸಲ್ಲ, ನಿಮಗೆ ಏನೋ ಸ್ಪರ್ಶ ಗೊತ್ತಾಗಲ್ಲ. ನಿಮಗ್ ಬೇರೆ ಎಲ್ಲಿಂದ ನಾಲೆಡ್ಜ್ ಬರುತ್ತೆ? ಹೊರಗಡೆ ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ನಿಮ್ಗೆ ಏನು ಗೊತ್ತಾಗಲ್ಲ. ನಮಗೆ ಹೊರಗಡೆ ವರ್ಲ್ಡ್ ಇಂದ ಜ್ಞಾನ ಸಿಗ್ಬೇಕು ಅಂದ್ರೆ ನಮ್ಮ ಫ್ಯಾಕಲ್ಟೀಸ್ ಏನಿದೆ, ಪರ್ಸೆಪ್ಷನ್ ಫ್ಯಾಕಲ್ಟೀಸ್ ಅಥವಾ ನಮ್ಮ ಪಂಚ ಜ್ಞಾನೇಂದ್ರಿಯಗಳೇನಿದೆ ಅದು ಆಕ್ಟಿವ್ ಆಗಿರ್ಬೇಕು. ಸೊ ಪರ್ಸೆಪ್ಷನ್ ಸೆಕ್ಟರ್ ಚೆನ್ನಾಗಿದ್ರೆ ನಮಗೆ ಹೊರಗಿನ ಜ್ಞಾನ ಯಥಾರ್ಥವಾಗಿ ಆಗುತ್ತೆ. ಸೊ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಕೊನೆಯದು ಮನಸ್ಸು. ಮನಸ್ಸು ಅಂದ್ರೇನು? ಸೊ ಇಂದ್ರಿಯ ಜ್ಞಾನ ಅಂದ್ರೆ ನಾವು ಸೋಷಿಯಲ್ ಅಂತ ತಗೋಬಹುದು. ಯಾಕಂದ್ರೆ ನಮಗೆ ಸೋಷಿಯಲ್ ಸೊಸೈಟಿ ಹೇಗಿದೆ ಅಂತ ತಿಳ್ಕೊಳ್ಳುವಂತ ಜ್ಞಾನ ಬರೋದು ಇಂದ್ರಿಯ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಿದ್ರೆ. ಒಂದಿಂದ್ರಿಯ ಅಲ್ಲ, ಎಲ್ಲ ಪಂಚೇಂದ್ರಿಯಗಳು ತುಂಬಾ ಚೆನ್ನಾಗಿ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಾ, ಇಂದ್ರಿಯಗಳು ಅಂದ್ರೆ ನಮ್ಗೆ 5 ಜ್ಞಾನೇಂದ್ರಿಯಗಳು ಮಾತ್ರ ಅಲ್ಲ. ಇಂದ್ರಿಯ ಅಂದ್ರೆ ಬ್ರಾಡ್ ಸ್ಪೆಕ್ಟ್ರಮ್. ಇದು ನಿಮ್ಗೆ ಯೋಗ ಫಿಲಾಸಫಿ ಬರುತ್ತೆ. ಸುಮ್ಮನೆ ಐಡಿಯಾ ಕೊಡ್ತೀನಿ. ಜ್ಞಾನೇಂದ್ರಿಯಗಳಲ್ಲಿ 3 ಬರುತ್ತೆ. ಯಾವ್ಯಾವುದು? ಫಸ್ಟ್ 5 ಪಂಚ ಜ್ಞಾನೇಂದ್ರಿಯಗಳು, 5 ಪಂಚ ಕರ್ಮೇಂದ್ರಿಯಗಳು, ಆಮೇಲೆ ಒಂದು ಮನಸ್ಸು. ಮನಸ್ಸನ್ನು ಇಂದ್ರಿಯ ಅಂತ ಹೇಳಿದ್ದಾರೆ ಯಾಕಂದ್ರೆ ಮನಸ್ಸು ಸೈಕಲಾಜಿಕಲ್ ಆಸ್ಪೆಕ್ಟ್. ಇಲ್ಲಿ ಮನಸ್ಸು ಅಂತ ಹೇಳಿದ್ದಾರೆ ನೋಡಿ. ಮನ ಈಸ್ ಆಲ್ಸೋ ಎನ್ ಇಂದ್ರಿಯ. ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಪರ್ಸೆಪ್ಷನ್ ಫ್ಯಾಕಲ್ಟಿ. ಸೊ ಮಾನಸಿಕ ಆರೋಗ್ಯ ಅಂದ್ರೆ ಮನಸ್ಸು ಒಂದು ಇಂದ್ರಿಯ, ಅದು ಒಂದು ಫ್ಯಾಕ್ಟ್ರಿ ಇದ್ದಾಗೆ. ಅದು ಸರಿಯಾಗಿ ಕೆಲಸ ಮಾಡ್ಬೇಕು. ಈಗ ಕಣ್ ಸರಿಯಾಗಿ ಕೆಲಸ ಮಾಡ್ಬೇಕು, ಮೂಗ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ತರ ಮನಸ್ಸು ಒಂದು ಇಂದ್ರಿಯ ಆಗಿದೆ. ಅದರಿಂದ ನಮ್ಮ ಥಾಟ್ ಏನಿದೆ ಅದು ಚೆನ್ನಾಗಿ ಬರುತ್ತೆ. ನಿಮ್ಗೆ ಅನ್ಸಲ್ಲ ಈಗ ಒಳ್ಳೆ ಥಾಟ್ಸ್ ಬರ್ಬೇಕು, ಹೇಗ್ ಬರುತ್ತೆ? ಮನಸ್ಸು ಸರಿಯಾಗಿದ್ರೆ, ಸಾತ್ವಿಕ ಗುಣಭೂಯಿಷ್ಠವಾಗಿದ್ರೆ ಮಾತ್ರ ಆ ತರ ಇರೋಕ್ ಸಾಧ್ಯ. ನಮ್ಗೆ ತಮಸ್ಸಿದ್ರೆ, ರಜಸಿದ್ರೆ ಏನಾಗುತ್ತೆ? ಯಾವಾಗ್ಲೂ ಯಾರೋ ಏನೋ ಅಂದ್ರೆ ಫಡಕ್ ಅಂತ ಕೋಪ ಬಂದ್ಬಿಡುತ್ತೆ. ನಿಮ್ಗೆ ರಿಯಾಕ್ಟಿವ್ನೆಸ್, ಅಗ್ರೆಸಿವ್ನೆಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ರಜಸಿದ್ರೆ. ಅದೇ ತಮಸ್ಸಿದ್ರೆ ಲೆಥಾರ್ಜಿ ಜಾಸ್ತಿ ಆಗ್ಬಿಡುತ್ತೆ, ಇನರ್ಷಿಯಾ ಜಾಸ್ತಿ ಆಗುತ್ತೆ. ಅಂದ್ರೆ ಸೋಂಬೇರಿತನ ಜಾಸ್ತಿ ಆಗುತ್ತೆ ಅಂತ ಆಡ್ ಭಾಷೆಯಲ್ಲಿ ಹೇಳ್ಬೋದು. ಸೋಂಬೇರಿ ಯಾವಾಗ್ಲೂ ಅಯ್ಯೋ ಬಿದ್ದಿರೋಣ, ಯಾವಾಗ್ಲೂ ಟಿವಿ ನೋಡ್ತಾ ಇರೋಣ, ಏನ್ರಿಂದ ಆಸಕ್ತಿ ಅನ್ನೋದು ಇರಲ್ಲ. ಆದ್ರೆ ತಮೋಭೂಯಿಷ್ಠವಾದ ಮನಸ್ಸನ್ನ ಸಾತ್ವಿಕತೆ ಕಡೆಗೆ ತರೋದೇ ನಿಜವಾದ ಜರ್ನಿ ಆಗತ್ತೆ. ಸೊ ಹೆಲ್ತ್ ಅಂದ್ರೆ ಆಯುರ್ವೇದದ ಪ್ರಕಾರ ಸ್ವಾಸ್ಥ್ಯ ಅಂದ್ರೆ ಸಮದೋಷ, ಸಮಾಗ್ನಿಶ್ಚ, ಸಮಧಾತು ಮಲಕ್ರಿಯಾ, ಪ್ರಸನ್ನಾತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಯಾರು ಸ್ವಸ್ಥ ಅಂದ್ರೆ ಯಾರಲ್ಲಿ ಇಷ್ಟು ಫ್ಯಾಕಲ್ಟೀಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ಲು ಅವನೇ ಸ್ವಸ್ಥ. ಈಗ ನೀವೆಲ್ಲ ಗೇಜ್ ಮಾಡ್ಕೋಬಹುದು, ನಾನು ಫಿಸಿಕಲ್ ಆಗಿ ಫಿಟ್ ಆಗಿದ್ದೀನಾ, ಮೆಂಟಲ್ ಆಗಿ ಫಿಟ್ ಆಗಿದ್ದೀನಾ, ಸೈಕಲಾಜಿಕಲ್ ಆಗಿ ಸರಿಯಾಗಿದ್ದೀನಾ, ಸೋಷಿಯಲ್ ಆಗಿ ಸರಿಯಾಗಿದ್ದೀನಾ, ಸ್ಪಿರಿಚುವಲ್ ಆಗಿ ನೀವೆಲ್ಲ ಇದ್ದೀರಾ? ಐ ಡೋಂಟ್ ಹ್ಯಾವ್ ಅ ಡೌಟ್ ಇನ್ ದಟ್. ಹೇಳಿ, ಜನರಲ್ ಆಗಿ ಕ್ಲಾಸಿಫೈ ಮಾಡ್ಕೋಬೇಕಾದ್ರೆ ಇದೊಂದು ಶ್ಲೋಕ ಇಟ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಎಲ್ಲ ಕ್ಲಾಸಿಫಿಕೇಶನ್ ಸಿಗುತ್ತೆ. So what is health according to Ayurveda is a person should have sama dosha, sama dhatu, sama mala and sama agni kriya. Then he should have prasannatma, indriya and manas. Then only a person is said to be swastha or healthy. Okay, I think I'm quite clear what is health. So next we'll move on to what is Ayurveda. ಆಯುರ್ವೇದ ಅಂದ್ರೆ ಏನು, ಆಯುರ್ವೇದ ಎಲ್ಲಿಂದ ಬಂತು, ಯಾತಕ್ಕಾಗಿ ಬಂತು ಅನ್ನೋದು ಯೂಶಲಿ ಎಲ್ಲದಕ್ಕೂ ಒಂದು ಟೇಲ್ ಅಂತ ಇರುತ್ತಲ್ವಾ, ಅಂದ್ರೆ ಒಂದು ಕಥೆ. ಅದೇ ತರ ಇದೆ. ಆಕ್ಚುಲಿ ಆಯುರ್ವೇದದಲ್ಲಿ 2 ಪದ ಇದೆ. ಆಯುರ್ವೇದ ಹ್ಯಾಸ್ 2 words in it.
It's very obvious. Ayusho Veda, Ayurveda. Ayurveda, ಎರಡು words. There are two words. Then the definition of Ayurveda is Ayusho Veda. Veda ಅಂದ್ರೆ ಏನು? Knowledge. Vedas are the great oceans of knowledge. ನಿಮಗೆ ಏನೇ ನಾಲೆಡ್ಜ್ ಬೇಕಾದ್ರೂ ಇಫ್ ಯು ಗೋ ಆನ್ ಸರ್ಚಿಂಗ್ ವೇದಾಸ್ ಯು ವಿಲ್ ಗೆಟ್ ಎವ್ರಿಥಿಂಗ್. ವೇದದಲ್ಲಿ ಹೇಳದೇ ಇರೋದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ವೇದಗಳು ಯಾರು ಹೇಳಿರೋದು? ವೇದಗಳು ಅಪೌರುಷೇಯ, ಅಂದ್ರೆ ದೇವ್ರೇ ಹೇಳಿದಾನೆ ಅಂತ ಹೇಳ್ತಾರೆ. ಅಪೌರುಷೇಯ ಅಂದ್ರೆ ಯಾವ ಒಬ್ಬ ಪುರುಷನು ಅದನ್ನ ಕಂಪೋಸ್ ಮಾಡಿಲ್ಲ, ಆದ್ರೆ ವೇದವ್ಯಾಸರು ಎಲ್ಲಾನು ಕಂಪೈಲ್ ಮಾಡಿದ್ದಾರೆ, ಅಂದ್ರೆ ಸೇರಿಸಿದ್ದಾರೆ. ಎಲ್ಲ ಸ್ಕ್ಯಾಟರ್ ಆಗ್ಬಿಟ್ಟಿತ್ತು, ಅದನ್ನೆಲ್ಲ ಒಂದ್ ಕಡೆ ಕ್ರೌಢೀಕರಿಸಿರೋರು ವೇದವ್ಯಾಸರು. ಅದಕ್ಕೆ ಗುರುಪೂರ್ಣಿಮೆ ದಿವಸ ನಾವು ವೇದವ್ಯಾಸರಿಗೆ ಥ್ಯಾಂಕ್ ಯು ಹೇಳ್ತೀವಿ. ನಮಗಿಂತ ಅಗಾಧವಾದ ನಾಲೆಡ್ಜ್ ನ ಕೊಟ್ಟಿರೋದಕ್ಕೆ ವೇದವ್ಯಾಸರಿಗೆ ಧನ್ಯವಾದ ಸೂಚಿಸೋ ದಿನ ಗುರು ಪೌರ್ಣಿಮೆ. ಹಾಗೆ ಎಲ್ಲ ಗುರುಗಳಿಗೂ ನಾವು ಥ್ಯಾಂಕ್ ಯು ಹೇಳ್ತೀವಿ. ಜ್ಞಾನ ಸ್ವಲ್ಪ ಆಗಿರ್ಬೋದು, ತುಂಬಾನೇ ಆಗಿರ್ಬೋದು. ನಿಮಗೆ ಜ್ಞಾನ ಅಂದ್ರೆ ಈಗ ನಾವು ತುಂಬಾ ಮೈನ್ಯೂಟ್ ಆಗಿ ಆಯುರ್ವೇದ ಜ್ಞಾನ ಕೊಡ್ತಾ ಇದೀವಿ. ಸ್ವಾಮೀಜಿ ನಿಮ್ಗೆ ಯೋಗ ಫಿಲಾಸಫಿ ಹೇಳ್ಕೊಡ್ತಾ ಇದಾರೆ, ಎಷ್ಟೊಂದು ಯೋಗ ಸಾಧಕರು ನಿಮ್ಗೆ ಡೈಲಿ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಹೌದು ಅಲ್ವೋ? ಇವರೆಲ್ಲ ಗುರುಗಳೇ. ಸಣ್ಣ ಸಣ್ಣ ವಿಷಯಗಳನ್ನ ಕಲಿಸ್ಕೊಡೋರು ಗುರುಗಳೇ. ನಿಮಗೆ ಗುರು ಅಂದ್ರೆ ಆತ್ಮಜ್ಞಾನನೇ ಇಲ್ಲ, ಸೆಲ್ಫ್ ರಿಯಲೈಸೇಷನ್ ತಿಳಿಸ್ಕೊಡ್ಬೇಕು ಅಂತ ಅಲ್ಲ, ಇಲ್ಲಾಂದ್ರೆ ನಿರ್ವಿಕಾರ ರೂಪನ ತೋರಿಸ್ತಾನೆ ಅವನೇ ಗುರು ಅಂತ ಅಲ್ಲ. ಅದನ್ನ ತಿಳ್ಕೊಳ್ಳೋಕೆ ನಮಗೆ ಯಾರ್ಯಾರು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತಾರೋ ಅವರೆಲ್ಲ ಗುರುಗಳು. ಅವ್ರನ್ನೆಲ್ಲ ಗುರು ಪೂರ್ಣಿಮೆ ದಿವಸ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಸಣ್ಣ ವಿಷಯ, ಎ ಕಲ್ಸಿರೋನು ಗುರು, ಝೆಡ್ ಕಲ್ಸಿರೋನು ಗುರುನೇ. ಗೊತ್ತಾಯ್ತಾ? ಸೊ ವೇದವ್ಯಾಸರು ಎಲ್ಲಾ ವೇದಗಳನ್ನ ಕಂಪೈಲ್ ಮಾಡಿಕೊಟ್ರು. ಸೊ ವೇದಾಸ್ ಆರ್ ಟು ಬಿ ಕನ್ಸಿಡರ್ಡ್ ಆಸ್ ಅಪೌರುಷೇಯ. No person has composed Veda, but Vedavyasa Maharshi has compiled Vedas. So we celebrate Vyasa Purnima as Guru Purnima. Fine. Ayurveda is considered to be the Upaveda of Atharva Veda. You all know there are 4 Vedas. 4 ವೇದಗಳಿವೆ. ಋಕ್, ಯಜು, ಸಾಮ ಮತ್ತೆ ಅಥರ್ವ ವೇದ. 4 ವೇದಗಳು. 4 ವೇದಗಳಲ್ಲಿ ಅಥರ್ವ ವೇದ ಕೊನೆಯ ವೇದ. ಅಥರ್ವ ವೇದದ ಉಪವೇದ ಆಯುರ್ವೇದ ಅಂತ ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ ಋಗ್ವೇದದ ಉಪವೇದ ಕೂಡ ಆಯುರ್ವೇದ ಅಂತ. ಬಟ್ ತುಂಬಾ ಜಾಸ್ತಿ ಜನ ಒಪ್ಕೊಳ್ಳೋದು ಅಥರ್ವ ವೇದದ ಉಪವೇದ ಆಯುರ್ವೇದ. ಅಥರ್ವ ವೇದಾ's upaveda is considered to be ayurveda, or ayurveda is considered to be the upaveda of atharva veda. Okay, I think this is clear. Next we'll move on to the actual verbal definition of ayurveda. There is a shloka again. ಒಂದು ಶ್ಲೋಕದ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚರಕ ಸಂಹಿತೆಯಲ್ಲಿದೆ ಈ ಶ್ಲೋಕ. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ ಅಂತ ಹೇಳಿದೆ. ಆಯುರ್ವೇದ ಅಂದ್ರೆ ಏನು? ಆಯಸ್ಸು ಅಂತ ಇದೀವಿ, ಲೈಫ್ ಸ್ಪ್ಯಾನ್ ಅಂತ ಹೇಳ್ಬಿಡ್ತೀವಿ. ಲೈಫ್ ಸ್ಪ್ಯಾನ್ಗೂ ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ಇರುತ್ತೆ. ಯಾವ ತರ ಲೈಫ್ ಸ್ಪ್ಯಾನು? ಅದಕ್ಕೆ ಇವ್ರು ಹೇಳ್ತಾರೆ ಹಿತಾಹಿತಂ ಸುಖಂ ದುಃಖಂ. ಆಯುಗಳಲ್ಲಿ 4 ವಿಧ. ಯಾವುದು? ಹಿತಾಯು, ಅಹಿತಾಯು, ಸುಖಾಯು ಮತ್ತೆ ದುಃಖಾಯು ಅಂತ 4 ಆಯಾಮಗಳು ಹೇಳ್ತಾರೆ. ಯಾವುದು ಈ ಆಯುಗಳ ಕರೆಕ್ಟ್ ಪ್ರಮಾಣ ಮತ್ತೆ ನಾಲೆಡ್ಜ್ ಕೊಡುತ್ತೋ ಅದೇ ಆಯುರ್ವೇದ. ಆಯು ಈಸ್ ಕನ್ಸಿಡರ್ಡ್ ಟು ಬಿ 4. ಯಾವುದು ಹಿತವನ್ನು ಉಂಟು ಮಾಡುತ್ತೋ ಅದು ಹಿತಾಯು, ಯಾವುದು ದುಃಖವನ್ನು ಉಂಟು ಮಾಡುತ್ತೋ ಅದು ದುಃಖಾಯು, ಸುಖ ಕೊಡುತ್ತೋ ಅದು ಸುಖಾಯು, ಅಸುಖ ಕೊಡುತ್ತೋ ಅದು ಅಸುಖಾಯು. ಈ ತರ 4 ಪಾರ್ಟ್ಸ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈ ಸ್ಪ್ಯಾನ್ ಮತ್ತೆ ಇದ್ರ ಬಗ್ಗೆ ನಾಲೆಡ್ಜ್ ಕೊಡೋದೇ ಆಯುರ್ವೇದ. See, in this shloka, they have explained 4 types of ayu: hitayu, ahitayu, sukhayu, and dukkhayu. All these are included under ayu only. The knowledge which gives the science which gives the knowledge about all these 4 ayus is called ayurveda. This is the broad spectrum of definition of ayurveda. Okay. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಬರುತ್ತೆ? ಯಾಕೆ ಆಯುರ್ವೇದ ಫಾಲೋ ಮಾಡ್ಬೇಕು? ನಾವು ಬೇರೆ ಏನಾದ್ರು ಫಾಲೋ ಮಾಡ್ಬೋದಲ್ಲ, ಆಯುರ್ವೇದಾನೇ ಯಾಕೆ ಫಾಲೋ ಮಾಡ್ಬೇಕು? ವೈ ಶುಡ್ ಯು ಫಾಲೋ ಆಯುರ್ವೇದ? ಅಗೇನ್ ಫಾರ್ ದಟ್ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ಅ ಬ್ಯೂಟಿಫುಲ್ ಶ್ಲೋಕ. ಐ ಜಸ್ಟ್ ರಿಸೈಟ್ ದಿಸ್. ಆಯುಹು ಕಾಮಾಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪದೇಶೇಷು ವಿಧೇಯ ಪರಮಾದರ. ಯಾವ ಮನುಷ್ಯನಿಗೆ
ಆಯಸ್ ಬೇಕಾಗಿರತ್ತೆ. ಏನಕ್ಕೆ ಆಯಸ್ ಬೇಕು ಜೀವನದಲ್ಲಿ? ವೈ ಡು ಯು ನೀಡ್ ದಿಸ್ ಲಾಂಗ್ ಲೈಫ್ ಸ್ಪ್ಯಾನ್? ಆಕ್ಚುಲಿ 100 years ಫಾರ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರಲ್ವಾ, ಅದನ್ನ ಇನ್ನೂ ರೈಸ್ ಮಾಡ್ಬೋದು. ಯಾಕೆ ರೈಸ್ ಮಾಡ್ಕೋಬೇಕು? ನಮಗ್ ಜೀವನದಲ್ಲಿ ಏನೋ ಉದ್ದೇಶನೇ ಇಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು 100 ವರ್ಷ? ನೀವು 100 ವರ್ಷ ಇದ್ರೂ ಮಾಡೋದದೇ ಕೆಲ್ಸ, 20 ವರ್ಷ ಇದ್ರೂ ಮಾಡೋದದೇ ಕೆಲ್ಸ ಅಂತ ಆದ್ರೆ ಯಾಕೆ ಇರಬೇಕು 100 ವರ್ಷ ಅಂತ ಎಲ್ರಿಗೂ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಸೊ ಮನುಷ್ಯ ಜೀವನದ ಮೂಲ ಉದ್ದೇಶ ಏನು? 4 ಪುರುಷಾರ್ಥ ಸಾಧನೆ. ದ ಮೇನ್ ಏಮ್ ಆಫ್ ಹ್ಯೂಮನ್ ಲೈಫ್ ಈಸ್ ಟು ಅಟೇನ್ ದ ಪುರುಷಾರ್ಥಾಸ್. ವಾಟ್ ಆರ್ ದ ಪುರುಷಾರ್ಥಾಸ್? ಧರ್ಮ, ಅರ್ಥ, ಕಾಮ ಅಂಡ್ ಮೋಕ್ಷ. ದೀಸ್ ಆರ್ ಕಾಲ್ಡ್ ಪುರುಷಾರ್ಥಾಸ್. ಪುರುಷಾರ್ಥಗಳು ಅಂದ್ರೆ 4: ಧರ್ಮ, ಅರ್ಥ, ಕಾಮ ಅಂಡ್ ಮೋಕ್ಷ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ವರ್ಚ್ಯೂ, ಧಾರ್ಮಿಕವಾಗಿ ನಡ್ಕೊಳ್ಳೋದು, ಧರ್ಮವಾಗಿರೋದು, ಧರ್ಮನ ಫಾಲೋ ಮಾಡೋದು, ಇದು ಧರ್ಮ. ಅರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಅರ್ಥ ಸಂಪಾದನೆನೇ ಆಗಿರಬಹುದು. ಆಮೇಲೆ ಅರ್ನಿಂಗ್. ಕಾಮ, ಕಾಮ ಅಂದ್ರೆ ಆಸೆಗಳಿರತ್ತೆ, ಆಸೆಗಳನ್ನ ತೀರಿಸ್ಕೊಳ್ಬೇಕಾಗಿರತ್ತೆ. ಎಲ್ರಿಗೂ ಆಸೆ ಇರುತ್ತಲ್ವಾ? ಎಷ್ಟೊಂದು ಆಸೆಗಳಿರುತ್ತೆ. ನಾನು ಅದ್ ಅಚೀವ್ ಮಾಡ್ಬೇಕು, ಇದ್ ಅಚೀವ್ ಮಾಡ್ಬೇಕು, ಹಾಗಿರ್ಬೇಕು, ಹೀಗ್ಬೇಕು. ಅತಿ ಆಸೆ ಕೆಟ್ಟದು. ಆದ್ರೆ ಆಸೆ ಇಲ್ಲದೆ ಇದ್ರೆ ಜೀವನ ಮಾಡೋಕೆ ಏನೂ ಉದ್ದೇಶನೇ ಇರುದಿಲ್ಲ. ಸೊ ಎಲ್ರಿಗೂ ಮಿನಿಮಲ್ ಆಸೆಗಳು ಇರ್ಲೇಬೇಕು. ಅಟ್ಲೀಸ್ಟ್ ನಾನು ಆರೋಗ್ಯವಾಗಿರ್ಬೇಕು ಅನ್ನೋದೊಂದಾದ್ರೂ ಆಸೆ ಇರ್ಬೇಕಲ್ವಾ? ಸೊ ಅಂತ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು. ಕೊನೆಯದಾಗಿ ಮೋಕ್ಷ ಸಾಧನೆ ಏನಿದೆ ಅದು ನಮ್ಮ ಪರಮ ಗುರಿಯಾಗಿರ್ಬೇಕು. ಇವು 3ರ ಬ್ರಿಡ್ಜ್ ಮೇಲೆ ನಾವು ಮೋಕ್ಷ ಸಾಧನೆಯನ್ನ ಮಾಡ್ಬೇಕು. ಧರ್ಮ, ಅರ್ಥ, ಕಾಮಗಳನ್ನ ಪೂರೈಸ್ಕೊಳ್ತಾ ಮೋಕ್ಷದ ಕಡೆಗೆ ಹೋಗ್ಬೇಕು. ಇದು ಬ್ರಿಡ್ಜ್ ವೇ. ಸೊ you should attain dharma, artha, kama and moksha in a lifetime. See, you are not left to die, okay? But you should be able to fulfill all these purusharthas and then only you should die. So only God has given you 100 years lifespan. You can extend that lifespan by following Ayurveda and yoga also. That is left to your capacity. ನಿಮ್ಮ ಬಲಾಬಲಗಳ ಮೇಲೆ ಅದು ನಿಂತಿದೆ. ಆದ್ರೆ ನಿಜವಾಗ್ಲೂ ಮನುಷ್ಯನ ಆಯಸ್ಸು 100 ವರ್ಷ ಕನಿಷ್ಠ. ಸೊ ನಾವೆಲ್ಲ ಮಿನಿಮಮ್ 100 years ಬದುಕ್ಲೇಬೇಕು. ಹಾಗೆಲ್ಲ ಈಸಿ ಗೋಯಿಂಗ್ ಇಲ್ಲ, ಆಯ್ತಾ? ಸೊ 100 years ಬದುಕ್ಬೇಕು, ಪುರುಷಾರ್ಥ ಸಾಧನೆ ಮಾಡ್ಬೇಕು. ಇದೆಲ್ಲ ಮಾಡ್ಬೇಕಾಗಿರೋರ್ಗೆ ಆಯುರ್ವೇದ ಉಪದೇಶ ಫಾಲೋ ಮಾಡ್ಲೇಬೇಕು. ಆಯುರ್ವೇದಕ್ಕೆ ವಿಧೇಯರಾಗಿರ್ಲೇಬೇಕು. ಯಾರು ಫಾಲೋ ಮಾಡ್ಬೇಕು? ಯಾರಿಗೆ ಒಳ್ಳೆ ಲೈಫ್ ಸ್ಪ್ಯಾನ್ ಬೇಕು, ಯಾರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಾಧನೆಯಲ್ಲಿ ಇರ್ತಾರೋ ಅಂಥವ್ರಿಗೆ ತುಂಬಾ ದೊಡ್ಡ ಆಯು ಬೇಕಾಗಿರುತ್ತೆ. ಅಂಥವ್ರು ಆಯುರ್ವೇದದ ಉಪದೇಶನ ಯಥಾವತ್ತಾಗಿ ವಿಧೇಯರಾಗಿ ಫಾಲೋ ಮಾಡ್ಲೇಬೇಕು ಅಂತ ಹೇಳಿ. So one who is expected to attain all the purusharthas need a long life. If you want a long life, you should follow the teachings of Ayurveda very, very sincerely. Then only you can have a long life and you can achieve all the 4 purusharthas. The what is it? Moksha being the ultimate purushartha. Okay, fine. ಈಗ ನಾವು ನೋಡಿದ್ವಿ ಹೆಲ್ತ್ ಅಂದ್ರೆ ಏನು, ಆಯುರ್ವೇದ ಅಂದ್ರೆ ಏನು, ಆಯುರ್ವೇದನ ಯಾಕೆ ಫಾಲೋ ಮಾಡ್ಬೇಕು ಅಂತ 3 ಆಸ್ಪೆಕ್ಟ್ಸ್ ನ ನೋಡಿ. ಸೊ ನೆಕ್ಸ್ಟ್ ಅವತರಣ ಆಫ್ ಆಯುರ್ವೇದ. ಈಗ ಆಯುರ್ವೇದ ಭೂಮಿ ಹುಟ್ಟಿಲ್ಲ ಆದ್ಮೇಲೆ ಅದು ಎಲ್ಲಿಂದನೋ ಬಂದಿರ್ಬೇಕಲ್ವಾ? ಫಸ್ಟ್ ಆಯುರ್ವೇದ ಬ್ರಹ್ಮನ ಹತ್ರ ಇರ್ತದೆ. ಬ್ರಹ್ಮ ಅಂದ್ರೆ ಏನು? ಕಕೂನ್ ಆಫ್ ಆಲ್ ನಾಲೆಡ್ಜ್. ಬ್ರಹ್ಮ ಎಲ್ಲ ನಾಲೆಡ್ಜ್ ನ ಒಂದು ಆಗಾರ ಸ್ಥಾನ. ಬ್ರಹ್ಮನಿಂದ ಬ್ರಹ್ಮ ಟಾಟ್ ಆಯುರ್ವೇದ ಟು ಇಂದ್ರ. ಇಂದ್ರನಿಗೆ ಬಂತು ಆಯುರ್ವೇದದ ಜ್ಞಾನ. ಇಂದ್ರನಿಂದ ಪುನರ್ವಸು ಆತ್ರೇಯ. ಆಕ್ಚುಲಿ ಮಧ್ಯದಲ್ಲಿ ದಕ್ಷ ಪ್ರಜಾಪತಿ ಇದೆ. ದಕ್ಷ ಪ್ರಜಾಪತಿಯಿಂದ ಇಂದ್ರ. ಒಂದೊಂದು ಬುಕ್ಕಲ್ಲಿ ಒಂದೊಂದ್ಸಲ ಇದೆ. ಅಶ್ವಿನಿ ದೇವತೆಗಳು ಬರ್ತಾರೆ ಮಧ್ಯದಲ್ಲಿ. ಸೊ ನೀವೇನ್ ತಿಳ್ಕೊಳ್ಳಿ, ಬ್ರಹ್ಮ, ಇಂದ್ರ, ಪುನರ್ವಸು ಆತ್ರೇಯ. ಭೂಮಿನಲ್ಲಿ ತುಂಬಾ ರೋಗಗಳೆಲ್ಲ ಜಾಸ್ತಿ ಆಗ್ಬಿಟ್ಟಾಗ ಒಂದು ಕೌನ್ಸಿಲ್ ಆಫ್ ಋಷೀಸ್ ಮಾಡ್ಬಿಟ್ಟು ಅವರು ಪುನರ್ವಸು ಆತ್ರೇಯನ ಲೀಡರ್ಶಿಪ್ ಅಲ್ಲಿ ದೇ ವೆಂಟ್ ಟು ಇಂದ್ರ. ಇಂದ್ರ ಟಾಟ್ ದೆಮ್ ಆಯುರ್ವೇದ. ಇಂದ್ರನಿಂದ ಆಯುರ್ವೇದ ಕಲ್ತ್ಕೊಂಡ್ ಬಂದ ಋಷಿಗಳು ಭೂಮಿನಲ್ಲಿ ಅವರವ್ರ ಶಿಷ್ಯರಿಗೆ ಆಯುರ್ವೇದನ ಪ್ರೀಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂತ ಪುನರ್ವಸು ಆತ್ರೇಯನ್ಗೆ ಶಿಷ್ಯರಿರ್ತಾರೆ. ಅವ್ರು ಯಾರು ಗೊತ್ತಾ? ಅಗ್ನಿವೇಶ, ಹಾರಿತ,
ಭೇಲ, ಜತುಕರ್ಣ, ಪರಾಶರ, ಕ್ಷಾರಪಾಣಿ ಈ 6 ಜನ ಶಿಷ್ಯರಿಗೆ ಪುನರ್ವಸು ಆತ್ರೇಯ ಆಯುರ್ವೇದನ ಯಥಾವತ್ತಾಗಿ ಬೋಧನೆ ಮಾಡ್ತಾರೆ. ಇವರೆಲ್ಲ ಆಯುರ್ವೇದ ಕಲ್ತ ಮೇಲೆ ಏನ್ ಮಾಡ್ತಾರೆ, ಅವರೆಲ್ಲ ಒಂದೊಂದು ಪುಸ್ತಕ ಬರೀತಾರೆ. ಅವ್ರು ಏನೇನ್ ಕಲ್ತ್ರು, ಆಯುರ್ವೇದದಲ್ಲಿ ಏನೇನ್ ಇದೆ ಇದ್ರ ಬಗ್ಗೆ ಎಲ್ಲ ಒಂದೊಂದು ಪುಸ್ತಕ ಬರೀತಾರೆ. ಆದ್ರೆ ದುರದೃಷ್ಟವಶಾತ್ ನಮಗೆ ಯಾವುದೇ ಪುಸ್ತಕದ ಅವೈಲಬಿಲಿಟಿ ಇಲ್ಲ, ಎಲ್ಲ ಕಾಲದಲ್ಲಿ ಕಳೆದು ಹೋಗಿದೆ. ಆದ್ರೆ ಅಗ್ನಿವೇಶ ಅನ್ನೋ ಸ್ಟೂಡೆಂಟ್ ಏನಿದ್ದ ಅವನು ಅತ್ಯಂತ ಬ್ರಿಲಿಯಂಟ್ ಅಂತೆ. ಈ 6 ಜನದಲ್ಲಿ ಅವನು ಬರೆದ ಅಗ್ನಿವೇಶ ತಂತ್ರ ಬಹಳ ಅದ್ಭುತವಾಗಿದ್ದ ಗ್ರಂಥ. ಆದ್ರೆ ಅಗ್ನಿವೇಶ ತಂತ್ರ ಒರಿಜಿನಲ್ ಫಾರ್ಮ್ ಅಲ್ಲಿ ಇಟ್ ಈಸ್ ನಾಟ್ ಅವೈಲಬಲ್ ಇನ್ ನವಡೇಸ್. ಸೊ ಏನಿದಕ್ಕೆ ಆಪ್ಷನ್, ಅಗ್ನಿವೇಶ ತಂತ್ರನ ಚರಕ ಮಹರ್ಷಿ ಏನಿದ್ದಾರೆ, ನಮ್ಮ ಆಯುರ್ವೇದದ ಮೂಲ ಋಷಿ ಏನಿದ್ದಾರೆ, ಅವರು ರಿಡ್ಯಾಕ್ಟ್ ಮಾಡಿದ್ದಾರೆ, ಪ್ರತಿ ಸಂಸ್ಕಾರ ಮಾಡಿದ್ದಾರೆ ಅಗ್ನಿವೇಶ ತಂತ್ರನ. ಅದಕ್ಕೆ ಚರಕ ಸಂಹಿತೆ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಎಲ್ಲಾ ಭಾಷೆಗಳಲ್ಲೂ ಸಿಗುತ್ತೆ. ಚರಕ ಸಂಹಿತ, ಚರಕ ಮಹರ್ಷಿ ರಿಡ್ಯಾಕ್ಟ್ ಮಾಡಿರೋದು. ಚರಕ ಮಹರ್ಷಿ ಬರ್ದಿಲ್ಲ, ಅವರು ಸಂಸ್ಕಾರ ಮಾಡಿದ್ದಾರೆ, ಪ್ರತಿ ಸಂಸ್ಕಾರ ಮಾಡಿದ್ದಾರೆ ಅಗ್ನಿವೇಶ ತಂತ್ರನ. ಅದು ಚರಕ ಸಂಹಿತೆ ಅಂತ ನಮಗೆ ಫುಲ್ಲು ಸಿಗುತ್ತೆ. ಓಕೆ, ಚರಕ ಸಂಹಿತೆ ಚರಕ ಮಹರ್ಷಿಯ ಪ್ರತಿ ಸಂಸ್ಕೃತ ಗ್ರಂಥ. See, Ayurveda knowledge was with Brahma. It came to Daksha Prajapati, then Ashwini Kumaras, they taught it to Indra. Then when the world was inflicted with many diseases, a council of rishis in the leadership of Punarvasu Atreya, they went to Indra, and Indra happily taught them the knowledge of Ayurveda. Then Punarvasu Atreya came back and he imparted the knowledge of Ayurveda to his 6 disciples, Agnivesha, Harita, Bhela, Jatukarna, Parashara and Ksharapani. They all composed their own treatise based on the teachings of Punarvasu Atreya. But unfortunately, all these books are not at all available. Agnivesha was considered as one of the brilliant disciples of Punarvasu Atreya. He had composed Agnivesha Tantra, but very sadly, Agnivesha Tantra in its original form is also not available. But Charaka Maharshi redacted the Agnivesha Tantra and it is available in the form of Charaka Samhite. Charaka Samhite, Ayurvedada first ಮೂಲ ಬೃಹತ್ರಯೀಸ್ ಅಂತ ಇದೆ, 3 ಪುಸ್ತಕಗಳು. ಇಟ್ಸ್ ಕಾಲ್ಡ್ ಬೃಹತ್ರಯೀಸ್. ಒಂದು ಚರಕ ಸಂಹಿತೆ, ಎರಡನೇದು ಸುಶ್ರುತ ಮುನಿ ಬರೆದಿರುವಂತಹ ಸುಶ್ರುತ ಸಂಹಿತೆ, ಮೂರನೇದು ಮಹರ್ಷಿ ವಾಗ್ಭಟ ಬರೆದಿರೋದು ಅಷ್ಟಾಂಗ ಹೃದಯ. ಬೃಹತ್ರಯೀಸ್ ಆಫ್ ಆಯುರ್ವೇದ ಆರ್ ಬೃಹತ್ರಯೀಸ್ ಅಂದ್ರೆ ಬೃಹ ಮೀನ್ಸ್ ಬಿಗ್, ತ್ರಯೀಸ್ ಅಂದ್ರೆ 3. The big 3s, the biggies of Ayurveda are called Charaka, Sushruta Samhita and Ashtanga Sangraha by Vagbhata Maharshi. Please know these 3 things. Brihatrayis means these 3 books. Okay, we learned about Ayurveda Avatarana. ಇದಕ್ಕೆ ಆಯುರ್ವೇದ ಅವತರಣ, ಆಯುರ್ವೇದ ಭೂಮಿನಲ್ಲಿ ಹೇಗೆ ಅವತರಣ ಆಯಿತು ಅಂತ ತಿಳ್ಕೊಳ್ಳೋದು ಆಯುರ್ವೇದ ಅವತರಣ. ಇದಾದ್ಮೇಲೆ ನೆಕ್ಸ್ಟ್ ಆಯುರ್ವೇದದ ಇಂಪಾರ್ಟೆನ್ಸ್ ಏನು, ಹೈಲೈಟ್ಸ್ ಆಫ್ ಆಯುರ್ವೇದ, ಏನಕ್ಕೆ ಆಯುರ್ವೇದ ಇಂಪಾರ್ಟೆಂಟ್ ಅಂತ ತಿಳ್ಕೊ. ಅದಕ್ಕೆ ಮೇನ್ ಆಗಿ ಕೆಲವೊಂದು ಪಾಯಿಂಟ್ಸ್ ನ ನೋಡ್ರಿ. ಆಯುರ್ವೇದ ಟ್ರೀಟ್ ಮಾಡ್ಬೇಕಾದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಯುರ್ವೇದದ ಮೂಲ ಉದ್ದೇಶ ತಿಳ್ಕೊಬೇಕು. ನಿನ್ನೆ ಹೇಳಿದೆ ನಾನು, ಮೊನ್ನೆನೆ ಆಯುರ್ವೇದಕ್ಕೆ 2 ಮೂಲ ಉದ್ದೇಶ ಇರುತ್ತೆ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ರೋಗ ಪ್ರಶಮನ. ಇದು ಆಯುರ್ವೇದದ ಪ್ರಯೋಜನ. ಆಯುರ್ವೇದದ ಪ್ರಯೋಜನ ಏನು? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ and ಆತುರಸ್ಯ ರೋಗ ಪ್ರಶಮನ. Ayurveda's motive is swasthasya swasthya rakshana, that is to preserve the health of a healthy person. ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದೇ ಆಯುರ್ವೇದದ ಮೊದಲನೇ ಹಾಗೂ ಅತ್ಯುತ್ತಮ ಉದ್ದೇಶ. ಆರೋಗ್ಯವಂತನ ಆರೋಗ್ಯ ಕಾಪಾಡ್ಬಿಟ್ರೆ ನಿಮಗೆ ರೋಗ ಚಿಕಿತ್ಸೆ ಮಾಡುವಂತ ಪ್ರಶ್ನೆನೇ ಬರುವುದಿಲ್ಲ. ಒಂದು ತುಂಬಾ ಮಿನಿಮಲ್ ಆಗಿರತ್ತೆ. ಆದ್ರೆ ನೀವು ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ರೋಗಗಳೇ ಜಾಸ್ತಿ ಆಗಿ 2ನೇ ಪಾಯಿಂಟ್ಗೆ ತುಂಬಾ ಇಂಪಾರ್ಟೆನ್ಸ್ ಬರುತ್ತೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಆಯುರ್ವೇದ ಈಸ್, ಪ್ರಯೋಜನ ಆಫ್ ಆಯುರ್ವೇದ ಈಸ್ ಆತುರಸ್ಯ ರೋಗ ಪ್ರಶಮನ. ಯಾರು ರೋಗಿಗಳಾಗಿದ್ದಾರೆ
ಅವರಿಗೆ ಆ ರೋಗನ ಹೋಗ್ಲಾಡಿಸಿ ಮತ್ತೆ ಆರೋಗ್ಯನ ಕೊಡೋದು. ಆರೋಗ್ಯವಾಗಿರೋನಿಗೆ ಆರೋಗ್ಯನ ಉಳಿಸಿಕೊಡೋದು, ರೋಗ ಬಂದಿರೋನಿಗೆ ರೋಗದ ಚಿಕಿತ್ಸೆ. ಆಕ್ಚುಲಿ ಎಲ್ಲಾ ವೈದ್ಯಕಗಳದ್ದು ಇದೇ ಉದ್ದೇಶ ಆಗಿರ್ಬೇಕಲ್ವಾ? ಹೀಗಿದ್ದಾಗ್ಲೇ ಲೈಫ್ ಚೆನ್ನಾಗಿರುತ್ತೆ. ಸೊ ಪ್ರಯೋಜನ ಆಫ್ ಆಯುರ್ವೇದ ಅಂದಾಗ ನೀವು 2 ಪಾಯಿಂಟ್ಸ್ ಅದನ್ನ ಚೆನ್ನಾಗಿ ಎಲಾಬ್ರೇಟ್ ಮಾಡಿ ಬರಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ರೋಗ ಪ್ರಶ್ನೆ. ಸೊ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಹೇಗ್ ಮಾಡ್ಬೇಕು? ಆರೋಗ್ಯವಾಗಿರೋನ ಆರೋಗ್ಯ ಕಾಪಾಡೋದು ಹೇಗೆ? ಈಗ ಆರೋಗ್ಯವಾಗಿರೋನಿಗೆ ನೀನ್ ಇಂಥದ್ದೆಲ್ಲ ಫಾಲೋ ಮಾಡು ಅಂದ್ರೆ ಅವ್ನು ಫಾಲೋ ಮಾಡ್ತಾನೆ. ಅವ್ನು ಹೇಳ್ತಾನೆ, ನಾನ್ ಚೆನ್ನಾಗಿದ್ದೇನೆ ಬಿಡು, ನನಗೆ ಯಾಕೆ ಫಾಲೋ ಮಾಡ್ಬೇಕು, ನಾ ಯಾಕೆ ಫಾಲೋ ಮಾಡ್ಬೇಕು ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ಅಂದಾಗ ನೀವೇನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಗೊತ್ತಾ? ನೋಡಪ್ಪ, ಆಯುರ್ವೇದದಲ್ಲಿ ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ ಎಲ್ಲ ಹೇಳಿದ್ದಾರೆ. They have explained on dinacharya, ಋತುಚರ್ಯ and ರಾತ್ರಿಚರ್ಯ in Ayurveda, which helps you to maintain your health. ಆರೋಗ್ಯವಾಗಿರೋನ ಆರೋಗ್ಯನ ಕಾಪಾಡ್ಕೋಬೇಕಾದ್ರೆ ಯಾವತ್ತೂ ಅದು ಚೇಂಜ್ ಆಗ್ಬಾರ್ದು ಅಂತಿದ್ರೆ ಅವನು ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆನ ಫಾಲೋ ಮಾಡ್ಲೇಬೇಕು. ಆಯುರ್ವೇದದಲ್ಲಿ ಏನ್ ಗೊತ್ತಾ, ಈಗ ಯಾವ್ದೇ ಪುಸ್ತಕ ಮೈನ್ ಬುಕ್ಸ್ ತಗೊಂಡ್ರೆ ನೀವು ರೋಗಗಳ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡದೆ ಇದು ಫಸ್ಟ್ ದಿನಚರ್ಯ, ಋತುಚರ್ಯ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರ ಪ್ರಕಾರ ಆರೋಗ್ಯವಾಗಿರೋನ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್, ರೋಗಗಳು ಸೆಕೆಂಡರಿ. ಫಸ್ಟ್ ಆರೋಗ್ಯವಾಗಿರುವಂತಹ ಮನುಷ್ಯ ಏನೇನ್ ಮಾಡ್ಬೇಕು ಅನ್ನೋದನ್ನೇ ಅವ್ರು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವ್ ಯಾವ್ದೇ ಪುಸ್ತಕ ತೆಗೆದು ನೋಡಿ, ಅದ್ರಲ್ಲಿ ಫಸ್ಟ್ ನಿಮ್ಗೆ ಕಾಣಿಸೋದೇ ದಿನಚರ್ಯ, ಋತುಚರ್ಯ. ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು. ನಾವು ಡೈಲಿ ಏನ್ ಮಾಡ್ತೀವಿ, ಋತುಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಸೊ we should go back and we should start following all those so that we'll maintain our health as it is. Okay. Then ಆಯುರ್ವೇದ ಅನ್ನೋದು ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆಯುರ್ವೇದ ಮನುಷ್ಯನ ಒಂದು ಹೋಲ್ ಸ್ಟ್ರಕ್ಚರ್ ಆಗಿ ಕಾಣುತ್ತೆ. ಮನಸ್ಸು ಮತ್ತೆ ದೇಹ ಬೇರೆ ಬೇರೆ ಅಲ್ಲ. ಆಯುರ್ವೇದದ ಪ್ರಕಾರ ಮನುಷ್ಯ ನಾವು ಒಬ್ಬನೇ ಆಗಿರ್ಬೇಕಾದ್ರೆ ನನ್ ಕೈ ಬೇರೆ, ಕಾಲ್ ಬೇರೆ, ತಲೆ ಬೇರೆ, ಮನಸ್ಸು ಬೇರೆ ಆ ತರ ಕನ್ಸಿಡರ್ ಮಾಡಲ್ಲ. ಇಟ್ ಇಸ್ ನಾಟ್ ಕನ್ಸರ್ನ್ ವಿತ್ a disease or a part, it is concerned with a complete individual. ಶಾರೀರಿಕ ಮತ್ತೆ ಮಾನಸಿಕ ಎರಡೂ ಆಯುರ್ವೇದದಲ್ಲಿ ಇನ್ವಾಲ್ವ್ ಆಗುತ್ತೆ. ನಾವ್ ಏನ್ ಅನ್ಕೋತೀವಿ ಅಂದ್ರೆ ಶರೀರದ ಕಾಯಿಲೆಗಳು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ, ಮನಸ್ಸಿನ ಕಾಯಿಲೆಗಳು ಶರೀರದ ಮೇಲೆ ಆಟೋಮ್ಯಾಟಿಕ್ ಆಗಿ ಪರಿಣಾಮ ಮಾಡೇ ಮಾಡುತ್ತೆ. ನೀವೇ ನೋಡಿರ್ಬೋದಲ್ವಾ, ಎಷ್ಟು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡೋದಿದ್ರೆ, ಈಗ ನಿಮ್ ದೇಹದಲ್ಲಿ ಏನೋ ಸೌಖ್ಯ ಇಲ್ಲ, ಏನೋ ಯು ಆರ್ ನಾಟ್ ಹೆಲ್ದಿ ಟುಡೇ, ಏನೋ ನೋಡ್ತಾ ಇದೆ, ಆಗ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲಿಗೂ ಹೋಗೋದ್ ಬೇಡಪ್ಪ, ಮನೇಲಿ ಇರೋಣ. ಯು ವಿಲ್ ಬಿ ಟ್ರೂಪಿಂಗ್ ಇನ್ ಯೋರ್ ಎನರ್ಜೀಸ್ ಆಲ್ಸೋ. ಮಾನಸಿಕವಾಗಿ ಅದು ಪರಿಣಾಮ ಆಗೇ ಆಗುತ್ತೆ. ಹಾಗೆ ಮಾನಸಿಕ ರೋಗಗಳಲ್ಲಿ ಆರೋಗ್ಯದ ದೈಹಿಕ ಆರೋಗ್ಯದ ಮೇಲೂ ತುಂಬಾ ಅಡ್ಡ ಪರಿಣಾಮಗಳಾಗುತ್ತೆ. ಅಂದ್ರೆ ಏನ್ ಗೊತ್ತಾ, ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತ. ಈಗ ಮನಸ್ಸಿನ ಕಾಯಿಲೆ ಅಂದ್ರೆ ಅದು ದೇಹದ ಮೇಲೂ ಪರಿಣಾಮ ಬೀರುತ್ತೆ, ದೇಹದ ಕಾಯಿಲೆ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ ಅಂತ ಆಯುರ್ವೇದ ಕನ್ಸಿಡರ್ ಮಾಡುತ್ತೆ. ಆಮೇಲೆ ಆಯುರ್ವೇದದಲ್ಲಿರೋ ಔಷಧಿಗಳೇನಿದೆ ಅದೆಲ್ಲ ನೀವ್ ಅನ್ಕೊಂಡಿರ್ಬೋದು ಬರೀ ಹರ್ಬಲ್ ಬೇಸ್ ಅಂತ. ಖಂಡಿತ ಅಲ್ಲ. ಆಯುರ್ವೇದದಲ್ಲಿ ಪ್ರಾಣಿಜನ್ಯ ಔಷಧಿಗಳು ಇದೆ. ಆಯುರ್ವೇದ ಹ್ಯಾಸ್ ಪ್ಲಾಂಟ್ ಆರಿಜಿನ್ ಮೆಡಿಸಿನ್ಸ್, ಅನಿಮಲ್ ಆರಿಜಿನ್ ಮೆಡಿಸಿನ್ಸ್ ಅಂಡ್ ಮಿನರಲ್ಸ್ ಆಲ್ಸೋ. ನಾವು ಪ್ರಾಣಿಜನ್ಯ, ಸಸ್ಯಜನ್ಯ ಹಾಗೂ ಖನಿಜಜನ್ಯ ಔಷಧಿಗಳನ್ನ ಬಳಸ್ತೀವಿ. ಆದ್ರೆ ಇದೆಲ್ಲ ಟಾಕ್ಸಿಕ್ ಅಲ್ವಾ, ಇದ್ರಲ್ಲಿ ವಿಷ ಇರುತ್ತಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಅದನ್ನೆಲ್ಲ ಒರಿಜಿನಲ್ ಫಾರ್ಮ್ ಅಲ್ಲಿ ಯೂಸ್ ಮಾಡಲ್ಲ. ವಿ ವಿಲ್ ಪ್ಯೂರಿಫೈ ಆಲ್ ದೋಸ್ ಮೆಡಿಸಿನ್ಸ್. ಎಷ್ಟೊಂದು ಸಸ್ಯಜನ್ಯ ವಿಷಗಳನ್ನ ಬಳಸ್ತೀವಿ, ಅದನ್ನೆಲ್ಲ ಕ್ಲೀನ್ ಆಗಿ ಪ್ಯೂರಿಫೈ ಮಾಡಿ ಅಂತ ಔಷಧಿಗಳನ್ನ ಬಳಸೋದ್ರಿಂದ ತುಂಬಾ ಹೆಚ್ಚಿನ ಒಂದು ಆರೋಗ್ಯ ಸುಧಾರಣೆ ಆಗತ್ತೆ. ಅದ್ರ ಟಾಕ್ಸಿಸಿಟೀಸ್ ಎಲ್ಲ ತುಂಬಾ ಬೇಗ ಕಡಿಮೆ ಆಗುತ್ತೆ. ಆಮೇಲೆ ಆಯುರ್ವೇದದಲ್ಲಿ ಮನೆ ಮದ್ದುಗಳು ತುಂಬಾ ಚೆನ್ನಾಗಿ ಹೇಳಿರ್ತಾರೆ. ನಮಗೆ ಕಿಚನ್ ಮೆಡಿಕಲ್ ಸ್ಟೋರ್ ಆದಾಗ ನಾವ್ ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಕಿಚನ್ ನಲ್ಲಿ ಇರುವಂತಹ, ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಉಪಯೋಗಿಸಿ ನಾವು ನಮಗೆ ಔಷಧಿ ಮಾಡ್ಕೊ, ನಮ್ಗೆ ಗೊತ್ತಾಗಿರುತ್ತೆ. ಈಗ ನಾನು ಕೊತ್ತಂಬರಿ ಬೀಜ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ನಿಮ್ಗೆ ಈಗ ಯಾವ್ದಾದ್ರು ಒಂದು, ನಾನು ಅಲೋಪತಿ ಅಂತ ಹೇಳಲ್ಲ, ಯಾವುದೇ ಮಾತ್ರೆ ತಗೊಂಡ್ರು ಅದು ಒಂದು ಮಾತ್ರೆ, ಒಂದು ಗುಂಡು ಇರುತ್ತೆ. ಅದ್ರೊಳಗೆ ಏನಿದೆ, ಅದ್ರ ಕಾನ್ಸ್ಟಿಟ್ಯೂಷನ್ ಏನು, ವಾಟ್ ಡಸ್ ಇಟ್ ಕಂಟೈನ್, ಒಂದು ಟ್ಯಾಬ್ಲೆಟ್, ಸಿಂಗಲ್ ಟ್ಯಾಬ್ಲೆಟ್ ಯಾವ್ದಾದ್ರು ತಗೊಳ್ಳಿ, ಸ್ಯಾರಿಡಾನ್, ಕ್ರೋಸಿನ್, ಅನಾಸಿನ್, ಎನಿ ಟ್ಯಾಬ್ಲೆಟ್, ನಿಮ್ಗೆ ಏನಾದ್ರು ಗೊತ್ತಿರುತ್ತಾ? ನಿಮ್ಗೆ ಏನು ಗೊತ್ತಿಲ್ಲ. ಜಸ್ಟ್ ಗಲ್ಪ್ ಇಟ್.
ಅದ್ರ ಬದಲು ನಮ್ಮ ಕಿಚನ್ ನಲ್ಲಿ ನಾವು ಏನೇನ್ ಬಳಸ್ತೀವಿ, ಕಣ್ಣಿಂದ ನೋಡಿ ಕೈಯಿಂದ ಮುಟ್ಟಿ ನಾವೇ ಮಾಡಿ ತಗೊಳ್ಳೋ ಒಂದು ಕಷಾಯ ಆಗಿರ್ಬೋದು, ಒಂದು ಚೂರ್ಣ ಆಗಿರ್ಬೋದು, ಇಲ್ಲ ಒಂದು ಎಲೆಯ ರಸನೇ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ನಮ್ಗೆ ಗೊತ್ತಿರುತ್ತೆ ಇದನ್ನ ತಗೊಂಡ್ರೆ ಅಡ್ಡ ಪರಿಣಾಮಗಳು ಕಡಿಮೆ ಅಂತ ಮನೆ ಕಿಚನ್ ಇಂದ. ಸೊ ಕಿಚನ್ ಶುಡ್ ಬಿಕಮ್ ಅವರ್ ಫಸ್ಟ್ ಮೆಡಿಕಲ್ ಸ್ಟೋರ್. ಮತ್ತೆ we should know what we are consuming, then only we will become healthy. So this is also the motive of Ayurveda. Next, we don't use synthetic chemicals. Synthetic chemicals ಬಳಕೆ ಇರೋದಿಲ್ಲ ಆಯುರ್ವೇದದಲ್ಲಿ. ಆಮೇಲೆ ಆಯುರ್ವೇದದಲ್ಲಿ ರಸಾಯನ ಶಾಸ್ತ್ರ ಅಂತಾನೆ ಒಂದು ಬ್ರಾಂಚ್ ಇದೆ. ಇದು ನಮಗೆ ವಯಸ್ಸಾದಾಗ ಉಂಟಾಗುವಂತ, ಈ ವಯಸ್ಸು ಈಗೇನಾಗುತ್ತೆ 80 ವರ್ಷ 90 ವರ್ಷ ಆದಾಗ ಆಗ್ಬೇಕಾಗಿರುವಂತಹ ಲಕ್ಷಣಗಳೆಲ್ಲ 20-30 ವರ್ಷಕ್ಕೆ ಗೋಚರಿಸ್ತಾ ಇದೆ. ದ geriatric age symptoms are being shown during young years only. This is due to the lack of nourishment to the deeper dhatus. So this is being counteracted by Rasayana Tantra. See, in Ayurveda there is a separate branch called Rasayana Tantra, which teaches us many rejuvenation therapies or techniques. For example, every day you consume Chavanaprasha. It is a rejuvenator. It is a Rasayana ಔಷಧ. ಹಾಗೆ ತುಂಬಾ ಇದೆ. ಚವನಪ್ರಾಶ ಒಂದೇ ಅಂತಲ್ಲ, ಸಾವಿರ ಗಟ್ಟಲೆ ಹೇಳಿದ್ದಾರೆ. ಅದು ನಮಗೆ ದೀರ್ಘ ಆಯು ಮತ್ತೆ ಆರೋಗ್ಯ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ತರ ರಸಾಯನ ದ್ರವ್ಯಗಳ ಸೇವನೆಯಿಂದ ನಾವು ಜ್ವರ ಅಥವಾ ಮುಪ್ಪನ್ನ ಆದಷ್ಟು ಮುಂದೂಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಆಯುರ್ವೇದದಲ್ಲಿ ಪಥ್ಯ ಮತ್ತೆ ಅಪಥ್ಯದ ಬಗ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಶ್ಲೋಕನ ಹೇಳ್ಬಿಡಿದ್ರೆ, ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧಂ ಅಂತ. ಅಂದ್ರೆ ಯಾರು ಪಥ್ಯ ಫಾಲೋ ಮಾಡ್ತಾನೋ ಅವನಿಗೆ ಯಾಕೆ ಬೇಕು ಔಷಧ ಅಂತ ಒಂದು ಸ್ಟೇಟ್ಮೆಂಟ್. ಅದೇ ನೆಕ್ಸ್ಟ್ ಅದೇನೆ ಹೇಳ್ತಾರೆ, ಅಂದ್ರೆ ಯಾರು ಪಥ್ಯ ಫಾಲೋ ಮಾಡೋದು ಅವನಿಗೂ ಯಾಕೆ ಬೇಕು ಔಷಧ. ದಟ್ ಇಸ್ ಟು ಸೇ ದ ನೆಗೆಟಿವ್ ಆಸ್ಪೆಕ್ಟ್. ಪಥ್ಯ ಫಾಲೋ ಮಾಡಿದ್ರೆ, ಇಫ್ ಯು ಫಾಲೋ ದ ಪಥ್ಯ, ದೇರ್ ಇಸ್ ನೋ ನೀಡ್ ಆಫ್ ಎನಿ ಮೆಡಿಸಿನ್. ಇಫ್ ಯು ಡೋಂಟ್ ಫಾಲೋ ದ ಪಥ್ಯ, ನೋ ಮೆಡಿಸಿನ್ will work and there is no need of any medicine. It is a positive aspect, the first one. The second one is the negative aspect. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವನಂ ಅಂತ ಶ್ಲೋಕ. ಎರಡು ಲೈನ್ ಅದೇ, ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವನಂ, ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವನಂ. ನೋಡಿದ್ರೆ ಅನಾಲಜಿ ಹೇಗಿದೆ? ಪಥ್ಯ ಫಾಲೋ ಮಾಡೋನ್ಗೆ ಯಾವ ಔಷಧಿನೂ ಬೇಕಾಗಿಲ್ಲ, ಪಥ್ಯ ಫಾಲೋ ಮಾಡದೇ ಇರೋನ್ಗೂ ಯಾವ ಔಷಧಿನೂ ಬೇಕಾಗಿಲ್ಲ. ಯಾಕಂದ್ರೆ ಯಾವ ಔಷಧಿನೂ ವರ್ಕ್ ಆಗೋದಿಲ್ಲ ಪಥ್ಯ ಪಥ್ಯ ಫಾಲೋ ಮಾಡ್ಲೇಬೇಕು. ಸೊ ನೆಕ್ಸ್ಟ್, ಯಾಕೆ ಫಾಲೋ ಮಾಡ್ಬೇಕು ಆಯುರ್ವೇದನ ಅಂದ್ರೆ, ಆಯುರ್ವೇದ ನಮ್ಮ ದೇಶದ ವೈದ್ಯ ಪದ್ಧತಿ. ಇಲ್ಲಿ ಆಯುರ್ವೇದದಲ್ಲಿ ಬಳಕೆ ಆಗುವಂತಹ ಔಷಧಿಗಳೆಲ್ಲ ನಮ್ಮ ದೇಶದ್ದು, ನಮ್ಮ ದೇಶದಲ್ಲೇ ತಯಾರಾಗಿರುವಂತದ್ದು. ಇದನ್ನ ತಗೊಂಡಾಗ ಏನಾಗತ್ತೆ, ನಮ್ಮ ದೇಶದ ಫಾರಿನ್ ಏನು ಹೋಗ್ತಾ ಇದೆ ಹೊರಗಡೆ ದುಡ್ಡು, ಅದನ್ನ ನಾವು ನಮ್ಮ ದೇಶದಲ್ಲೇ ಉಳಿಸ್ಕೋಬಹುದು. ಹೊರಗಡೆ ಫಾರಿನ್ ರಿಸರ್ವ್ಸ್ ಏನ್ ಹೋಗ್ತಾ ಇದೆ ಮೆಡಿಸಿನ್ಸ್ಗೆ, ಅದನ್ನ ನಮ್ಮ ದೇಶದಲ್ಲೇ ಉಳಿಸ್ಕೊಂಡು ನಮ್ಮ ದೇಶನ ತುಂಬಾ ಸಮೃದ್ಧ ದೇಶವನ್ನಾಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. See, we can conserve the foreign reserves which are going outside by taking Ayurveda, by following Ayurveda and by taking Ayurvedic medicines, because all the medicines are produced in our land only, and Ayurveda is the essence of knowledge that has emerged from our land. ಭಾರತ ಭೂಮಿನಲ್ಲೇ ಜನ್ಮ ತಾಳಿರುವಂತಹ ಪುರಾತನ ವೈದ್ಯ ಪದ್ಧತಿ ಆಯುರ್ವೇದ. ಇದನ್ನ ಫಾಲೋ ಮಾಡಿದ್ರೆ ನಮ್ಮ ದೇಶದಿಂದ ಏನು ಹೊರಗೆ ಹೋಗ್ತಾ ಇದೆ ರೆವೆನ್ಯೂ, ಅದನ್ನ ನಾವು ಉಳಿಸ್ಕೋಬಹುದು. ಬಾಬಾ ರಾಮದೇವ್ ಅವ್ರ ಮೋಟೋ ಅದೇ ತಾನೆ, ಸ್ವದೇಶಿ ಅಪ್ನಾವ್ ದೇಶ್ ಬಚಾವ್. ಸ್ವದೇಶಿ ಅಪ್ನಾವ್, ಅದ್ರಲ್ಲಿ ಆಯುರ್ವೇದಾನು ಬರುತ್ತೆ, ಫುಡ್ ಪ್ರಾಡಕ್ಟ್ಸು ಬರುತ್ತೆ. ಎಲ್ಲ ಅಷ್ಟೇ. ಸ್ವದೇಶಿ ಅಂದ್ರೆ ಹಣ್ಣುಗಳೇ ತಗೊಳ್ಳಿ, ತರಕಾರಿಗಳೇ ತಗೊಳ್ಳಿ, ಎಲ್ಲ ನಮ್ಮ ದೇಶದ್ದು ಲೋಕಲ್ ಪ್ರೊಡ್ಯೂಸ್ ಏನಿದೆ ಅದನ್ನ ಬಳಸಿದ್ರೆ ನಮ್ಮ ಫಾರಿನ್ ರಿಸರ್ವ್ಸ್ ಉಳ್ಕೊಳುತ್ತೆ. ನಿಮ್ ಅಮೆರಿಕಾದೇ ಆಪಲ್ ತಿಂದ್ರೆ, ಯಾವಾಗ್ಲೂ ಬೋನ್ವಿಟಾನೇ ಕುಡಿದ್ರೆ, ಹಾರ್ಲಿಕ್ಸ್ ಕುಡಿದ್ರೆ ದುಡ್ಡು ಅಮೆರಿಕಾಗೆ ಹೋಗುತ್ತೆ. ಭಾರತದಲ್ಲಿ ದುಡ್ಡು ಉಳಿಯಲ್ಲ, ಬರೀ ರೋಗ ಉಳ್ಕೊಳುತ್ತೆ. ಅದರಿಂದ ನಮ್ಗೆ ರೋಗ ಬೇಡ, ದುಡ್ಡು ಉಳಿಲಿ, ಆರೋಗ್ಯನೂ ಉಳಿಲಿ, ನಮ್ಮ ದೇಶ ಎಲ್ಲ ದೇಶಗಳಿಂದ ಮುಂಚೂಣಿಯಲ್ಲಿ ಇರಲಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿರೋದು ಶ್ರೀರಾಮಚಂದ್ರ. ಅಂದ್ರೆ ಜನನಿ ಮತ್ತೆ ಜನ್ಮಭೂಮಿ ಎರಡು
ಬಹಳ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಗಾಟ್ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ಒನ್ಸ್ ಲೈಫ್. ಸೊ ಇಂಥ ಜನ್ಮಭೂಮಿ ಭಾರತ ಭೂಮಿ ಎಲ್ಲಾ ದೇಶಗಳಿಗಿಂತ ಎಲ್ಲಾ ದೇಶಗಳಿಗಿಂತ ಅಂತ ಯಾಕೆ ಕಂಪೇರ್ ಮಾಡ್ಕೋಬೇಕು, ಇದು ಸರ್ವಶ್ರೇಷ್ಠವಾಗಲಿ ಅಂತ ಆಶಿಸ್ತಾ ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡೋಣ. ನಾಳೆ ಪಂಚಮಹಾಭೂತ ಸಿದ್ಧಾಂತನ ಸ್ಟಾರ್ಟ್ ಮಾಡೋಣ. ಹರಿ ಓಂ. ಧನ್ಯವಾದ. ಅಶ್ವಿನಿಜಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಾಯ್ತು. ಓಂ ಓಂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದಗಳು ಓಂ ಜಿ. ಓಂ ಜಿ ಓಂ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅಶ್ವಿನಿಜಿ, ಅಶ್ವಿನಿಜಿ, ಹಿತಾಹಿತಂ ಸುಖಂ ಸುಖಂ ದುಃಖಂ ಅದರದ್ದು ಇನ್ನೊಂದ್ಸರಿ ಹೇಳಿ. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ. ಇದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ಬೇಕೇನೋ. ನಾನು ನೋಡ್ಬಿಟ್ಟು ಚೆಕ್ ಮಾಡಿ ನಿಮಗೆ ಕಳಿಸ್ತೀನಿ.